ವೇದಾಂತ ಸಂವತ್ಸರ. ಓಂ ಪರಬ್ರಹ್ಮ ತತ್ವವಿದೇ ವೇದಾಂತ ಭಾಸ್ಕರಾಯ ನಮಃ. ಯಸ್ಮಿನ್ ಏತತ್ ಜಗತ್ ಸರ್ವಂ ಸ್ಥಾವರಂ ಜಂಗಮಂ ತಥಾ ಓತಂ ಪ್ರೋತಂ ಚ ತದ್ಬ್ರಹ್ಮ ಪರಂ ವೇದಾಂತ ಭಾಸ್ಕರಃ. ಸ್ಥಾವರ ಜಂಗಮಾತ್ಮಕವಾದ ಈ ಜಗತ್ತೆಲ್ಲವೂ ಯಾವುದರಲ್ಲಿ ಹಾಸುಹೊಕ್ಕಾಗಿದೆಯೋ ಅದೇ ಪರಬ್ರಹ್ಮವು. ನವೆಂಬರ್ 23. ಪರಬ್ರಹ್ಮವೆಂದರೆ ಯಾವುದು? ಅಥ ಹೈನಂ ಗಾರ್ಗಿ ವಾಚಕ್ನವಿ ಪ್ರಪಚ್ಚ ಯಾಜ್ಞವಲ್ಕ್ಯೇತಿ ಹೋವಾಚ ಯದಿದಂ ಸರ್ವಂ ಕಸ್ಮಿನ್ನು ಖಲು ಓತಂ ಪೋತಂ ಚ. ಬೃಹದಾರಣ್ಯಕೋಪನಿಷತ್ 3.6.1. ಇನ್ನು ಈಗ ವಾಚಕ್ನವಿ ಗಾರ್ಗಿಯು ಯಾಜ್ಞವಲ್ಕ್ಯನನ್ನು ಹೀಗೆ ಕೇಳಿದಳು: ಎಲೈ ಪೂಜ್ಯನಾದ ಯಾಜ್ಞವಲ್ಕ್ಯನೇ, ಇದೆಲ್ಲವೂ ಯಾವುದರಲ್ಲಿ ಹಾಸುಹೊಕ್ಕಾಗಿರುತ್ತದೆ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಎಂಥ ಉತ್ತಮವಾದ ಸ್ಥಾನವಿದೆ, ಎಂಥ ಶ್ರೇಷ್ಠರಾದ ಸ್ತ್ರೀಯರು ಇದ್ದಾರೆ ಎಂಬುದು ಈ ಮಂತ್ರದಿಂದ ತಿಳಿಯುತ್ತದೆ. ಗಾರ್ಗಿ ಎಂಬುವವಳು ಒಬ್ಬ ಹೆಂಗಸು. ಆದರೆ ಇವಳು ಬರೀ ಸಾಮಾನ್ಯ ಹೆಂಗಸಲ್ಲ. ಈಕೆಯು ವಾಚಕ್ನವಿ ಎಂದರೆ ಆತ್ಮನ ವಿಷಯದಲ್ಲಿ ವಾದ ಮಾಡುವುದರಲ್ಲಿ ನಿಸ್ಸೀಮಳು. ವಚಕ್ನುವಿನ ಸುಪುತ್ರಿಯಾದ ಗಾರ್ಗಿಯು ಭಾರತೀಯ ಸಕಲ ಸ್ತ್ರೀಯರಿಗೂ ಆದರ್ಶ ಮಹಿಳೆಯಾಗಿದ್ದಾಳೆ. ಅವಳು ಯಾಜ್ಞವಲ್ಕ್ಯರಿಗೆ ಹೀಗೆ ಪ್ರಶ್ನೆ ಹಾಕುತ್ತಾಳೆ: ಈ ವಿಶ್ವವೆಲ್ಲವೂ ಯಾವುದರಲ್ಲಿ ಹಾಸುಹೊಕ್ಕಾಗಿದೆ? ಈ ವಿಶ್ವವೆಂದರೆ ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿದೈವಿಕವಾದ ಜಗತ್ತೆಲ್ಲವೂ ಎಂದರ್ಥ. ಈ ಸಮಸ್ತ ಪ್ರಪಂಚವು ಯಾವುದರಲ್ಲಿ ನಿಂತುಕೊಂಡಿರುತ್ತದೆ? ಸಕಲ ದೇವಾಧಿದೇವತೆಗಳಿಗೂ ಆಸ್ಪದವಾದದ್ದು, ಆಧಾರವಾದದ್ದು ಯಾವುದು ಎಂದು ಪ್ರಶ್ನೆಯ ಆಶಯ. ಯಾವುದರಲ್ಲಿ ಹಾಸುಹೊಕ್ಕಾಗಿದೆಯೋ ಅದೇ ಪರಬ್ರಹ್ಮ ಎಂಬುದೇ ಯಾಜ್ಞವಲ್ಕ್ಯರ ಉತ್ತರ. ಓಂ ಶಾಂತಿ ಶಾಂತಿ ಶಾಂತಿ.